ಇದು ಯಾವ ಡೆಮೋಕ್ರಸಿ ಇದು? ಈ ಉದಾಹರಣೆ ದೊಣ್ಣೆ ತೆಗೆದುಕೊಂಡು ಬಂದು ಪೊಲೀಸರಿಗೆ ಹೊಡೆಯೋದು, ಕಲ್ಲೆಸೆಯೋದು, ಆಮೇಲೆ ವಾಹನಗಳನ್ನ ಜಖಂಗೊಳಿಸೋದು, ಇದು ಸರಿಯಲ್ಲಲ್ಲ. ಇದಕ್ಕೆ ಸಪೋರ್ಟ್ ಮಾಡ್ತಾರಾ? ಮಾಡ್ಬೋದಾ? ಕರ್ನಾಟಕ ರಾಜ್ಯದಲ್ಲಿ ನಾವು ಕೂಡ ಮಾಡ್ಬೋದಾ? ಹಿಮಾಚಲದಲ್ಲಿ ಯಾಕೆ ಅಲ್ಲೇನು ಮಾಡ್ತಾ ಇಲ್ಲ? ಹಾಗಾಗಿ ಈ ಧೋರಣೆ ಏನಿದೆಯಲ್ಲ, ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇವತ್ತು ಹೆಚ್ಚು ಅಂದ್ರೆ ಹೆಚ್ಚು ನೋಡ್ಬೋದು, ಖಂಡಿತ ಸರ್ಕಾರ ಆಕ್ಷನ್ ಮಾಡ್ಬೇಕಾಗತ್ತೆ ಇವ್ರ ಮೇಲೆ. ಇದ್ರ ಬಗ್ಗೆ ಬಿಜೆಪಿ ಯಾವ ರೀತಿಯಾದಂತಹ ಹೋರಾಟ ಮಾಡುತ್ತೆ ಅಂತ, ಯಾಕಂತ ಹೇಳಿದ್ರೆ ಈಗಾಗಲೇ ಹೋರಾಟ ಮಾಡಿದ್ವಿ. ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡತಕ್ಕಂಥದ್ದೇ ಇದಾಗಿದೆ. ಹಾಗಾಗಿ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕು. ಇವ್ರ ಬಗ್ಗೆ ಪೊಲೀಸರಿಗೆ ಹೊಡೆಯೋದನ್ನ ನೋಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ದೊಣ್ಣೆಗಳು ತೆಗೆದುಕೊಂಡು ಬಂದು, ರಾಡ್ಗಳು ತೆಗೆದುಕೊಂಡು ಬಂದು ವಾಹನಗಳನ್ನು ಜಖಂ ಮಾಡತಕ್ಕಂಥದ್ದನ್ನ ನೋಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ಹಾಗಾಗಿ ಕೇಂದ್ರ ಸರ್ಕಾರ ಈ ಇವ್ರುಗಳ ವಿರುದ್ಧ ಮಟ್ಟ ಹಾಕಬೇಕು, ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ರೆ ಕ್ವಶನ್ ಪೇಪರ್ ಔಟ್ ಆಗಿರೋದ್ರ ಬಗ್ಗೆ ಪ್ರಶ್ನೆನೆಲ್ಲ ಕ್ರಮ ತೆಗೆದುಕೊಳ್ಬೇಕು. ಯಾರೇ ಆಗಿರ್ಲಿ, ಹ್ಯಾಂಗ್ ಮಾಡ್ಬೇಕು, ಕ್ವಶನ್ ಪೇಪರ್ ಔಟ್ ಮಾಡಿರೋರ್ನ ನೇಣು ಹಾಕ್ಬೇಕು. ಆ ವಿಷಯನ ಬಿಟ್ಟು ಪೊಲೀಸರಿಗೆ ಯಾಕೆ ಇವ್ರು ಹೊಡಿತಾ ಇದಾರೆ, ಪೊಲೀಸರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದಾರೆ? ಈ ಲೆಫ್ಟ್ ಆರ್ಗನೈಸೇಷನ್ಸ್, ಸಿಜೆಪಿ ನಲ್ಲಿ ಇರೋರೆಲ್ಲರೂ ಲೆಫ್ಟ್ ಆರ್ಗನೈಸೇಷನ್ಸ್ನವರೇ ತಾನೆ, ಕಾಂಗ್ರೆಸ್ನವರೇ ತಾನೆ. ಹೆಸರು ಮಾತ್ರ ಸಿಜೆಪಿ ಅಲ್ವಾ? ಹಾಗಾಗಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು. ಓಕೆ, ಥ್ಯಾಂಕ್ ಯು. ರವಿಕುಮಾರ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಈಗ ಭರತ್ ಶೆಟ್ಟಿ ಅವರು ಇದ್ದಾರೆ, ಶಾಸಕರು. ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಕತೆ ಸರ್, ನಮ್ಮ ದೇಶದಲ್ಲಿ ಏನಾಗ್ತಿದೆ? ಬೇಡಿಕೆ ಈ ತರನು ಕೇಳಬಹುದಾ? ಈ ದೊಣ್ಣೆ ಹಿಡ್ಕೊಂಡು, ಬಾಟ್ಲ್ ಹಿಡ್ಕೊಂಡು, ಕೋಲ್ ಹಿಡ್ಕೊಂಡು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿಕೊಂಡು, ಈ ಉದ್ದೇಶ ಏನಂತ? ಅಲ್ಲ, ಇದು ಟೋಟಲಿ ಇದು ಬೇರೆ ನಮ್ಮ ನೇಬರಿಂಗ್ ರಾಜ್ಯ ದೇಶಗಳಲ್ಲಿ ಏನಾಗಿದೆ ಅದನ್ನ ಇಂಡಿಯಾದಲ್ಲಿ ಮಾಡುವಂತ ಪ್ರಯತ್ನ, ಭಾರತದಲ್ಲಿ ಮಾಡುವಂತ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ಇದರಲ್ಲಿ ಲೆಫ್ಟಿಸ್ಟ್ ಮತ್ತೆ ಎಲ್ಲ ಆಂಟಿ ಇಂಡಿಯಾ ಫೋರ್ಸಸ್ ಎಲ್ಲ ಸೇರಿದ್ದಾರೆ. ಡಿಮಾಂಡ್ ಇದ್ದದ್ದು ನೀಟಿನ ಬಗ್ಗೆ. ನೀಟಿನ ಬಗ್ಗೆ ಅವರದ್ದು ಸ್ಟೂಡೆಂಟ್ಸ್ ಮೂವ್ಮೆಂಟ್ ಅಂತ ಹೇಳಿದ್ರು. ಆದ್ರೆ ವೇದಿಕೆ ಮೇಲೆ ಹೋದಾಗ ಅವರು ರಾಮ ಸೀತೆಯನ್ನ ಬೈಯುವುದು, ಹಿಂದೂಗಳನ್ನ ಬೈಯುವುದು, ಬೇರೆ ರೀತಿಯ ಧಾರ್ಮಿಕ ಮನೋಭಾವನೆಗಳನ್ನ ಹರ್ಟ್ ಮಾಡುವುದು, ಕಾಶ್ಮೀರದ ಬಗ್ಗೆ ನಮ್ಮ ದೇಶದ ಆರ್ಮಿ ಏನಿದೆ ಸೈನಿಕರ ಬಗ್ಗೆ ಯಾರೆಲ್ಲ ತುಚ್ಛವಾಗಿ ಮಾತಾಡಿದ್ದಾರೆ ಅವರು ಸಹ ಅಂತವರು ವೇದಿಕೆಗೆ ಬರ್ತಾ ಇದ್ದಾರೆ. ದೇಶ ವಿರುದ್ಧ ಹೊರಗೋಗಿ ಯಾರು ಲಾಬಿಂಗ್ ಮಾಡಿದ್ದಾರೆ, ಎಲ್ಲ ಹೊರ ದೇಶದಲ್ಲಿ ಅಮೆರಿಕದಲ್ಲಿ ಭಾರತ ದೇಶದ ವಿರುದ್ಧ ಲಾಬಿಂಗ್ ಮಾಡಿದಂತ ವ್ಯಕ್ತಿಗಳು ವೇದಿಕೆಯಲ್ಲಿ ಬರ್ತಾರೆ. ಅಂತವರಿಗೆ ವೇದಿಕೆಯನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಇಟ್ಸ್ ನೋ ಮೋರ್ ಎಜುಕೇಶನ್ ಅಬೌಟ್ ನೀಟ್ ಮತ್ತೊಂದು ವಿಷಯದ ಬಗ್ಗೆ ಎಜುಕೇಶನ್ ಅಲ್ಲ. ಇದು ಎಲ್ಲೋ ಒಂದ್ ಕಡೆ ಈ ಯಂಗರ್ ಜನರೇಷನ್ ಅನ್ನ ದಾರಿ ತಪ್ಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರ ಡಿಮಾಂಡ್ ಇದ್ದದ್ದೇ ಬೇರೆ, ಈಗ ಆಗ್ತಿರೋದೇ ಬೇರೆ. ಹಾಗಾಗಿ ಇವರು ಅವರಿಗೆ ಎಲ್ಲಾ ವಿಷಯಗಳು ಏನಿರ್ಬೋದು, ನೀವು ಹೇಳಿದಾಗ ಕೇಳ್ತಾ ಇದ್ದಾಗ ಲಾಠಿ, ಕಲ್ಲು ಇದನ್ನ ಸಪ್ಲೈ ಮಾಡುವಂತದ್ದ ಒಂದು ದೇಶ ದ್ರೋಹಿ ಗುಂಪುಗಳು ಇದನ್ನ ಮಾಡ್ತಾ ಇದ್ದಾರೆ. ನೀಟಿನ ಬಗ್ಗೆ ಇರ್ಬೋದು, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಇರ್ಬೋದು, ಅವ್ರು ಏನು ಬೇಡಿಕೆ ಅಥವಾ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ, ಅದು ಮನಸ್ಸಿಗೆ ನೋವಾದಾಗ ಮಾಡ್ತಾರೆ. ಹಿಂದೆ ಸಹ ಆಗಿದೆ. ಕರ್ನಾಟಕದಲ್ಲಿ ಸಹ ಸಿಟಿ 2015-16 ಆ ಟೈಮಲ್ಲಿ ಸಿಟಿ ಪೇಪರ್ ಲೀಕ್ ಆಗಿತ್ತು. 2 ಸತಿ ಲೀಕ್ ಆಗಿತ್ತು. 2 ಸತಿ ಲೀಕ್ ಆದಂತ ಸಮಯದಲ್ಲಿ ಸಹ ಇದೇ ನಾಯಕರಿಗೆ ಯಾರು ರಾಹುಲ್ ಗಾಂಧಿ ಅವರು ಇವರು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಇಡೀ ಕ್ಯಾಬಿನೆಟ್ ಇರ್ಬೋದು, ಏನು ಮಾತಾಡಿರ್ಲಿಲ್ಲ, ಆಗ ಏನು ಹೇಳಿರ್ಲಿಲ್ಲ. ಅದ್ರಲ್ಲೂ ಒಂದ್ಸರಿ ಅಂತೂ ಸ್ಟೂಡೆಂಟ್ಸ್ ಎಕ್ಸಾಮ್ ಕೂತಂತ 2ನೇ ಸತಿ ಎಕ್ಸಾಮ್ ಮಾಡಿದ್ರು. 2ನೇ ಸತಿ ಎಕ್ಸಾಮ್ ಮಾಡಿದಾಗ ಸ್ಟೂಡೆಂಟ್ ಕೂತಂತ ಸಮಯದಲ್ಲೇ ಲೀಕ್ ಆಗಿತ್ತು. 2ನೇ ಸತಿ ಪುನಃ ಸಿಟಿಯಲ್ಲಿ ಇದೆಲ್ಲ ಆಗಿದೆ. ಅದು ಯಾರು ಇದಕ್ಕೆ ರೆಸ್ಪಾನ್ಸಿಬಲ್? ಇದನ್ನ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಿ ನ್ಯಾಯ ಸಿಗುವಂತ ವ್ಯವಸ್ಥೆ ಮಾಡಬೇಕು. ಲಾಜಿಕಲ್ ಎಂಡ್ ಅಂತ ಹೇಳಿದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷಿಸುವಂತದ್ದಾಗಬೇಕು. ಯಾರು ಅಧಿಕಾರಿಗಳಿದ್ದಾರೆ, ಯಾರೆಲ್ಲ ಅದರ ಇನ್ಚಾರ್ಜ್ ಇದ್ದಾರೆ, ಅದ್ರ ಬಗ್ಗೆ ಕರೆಕ್ಟ್ ಆಗಿ ಏರ್ ಟೈಟ್ ಕೇಸ್ ಅನ್ನ ಮಾಡಿ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗ್ಬೇಕು. ಅದ್ರ ಬಗ್ಗೆ ಗಮನ ಕೊಡಬೇಕು. ಅದರ ಡಿಮಾಂಡ್ ಏನಿದೆ ಸರಿ ಇದೆ, ಯಾರಿದ್ದಾರೆ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಈಗ ಏನಾಗ್ತಿದೆ, ಆ ವಿಷಯವನ್ನ ಬಿಟ್ಟು ಬೇರೆನೇ ವಿಷಯ ಮಾತಾಡ್ತಾರೆ.
ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಭಾರತ್ ತಾಯಿ ಆದ್ರೆ ಅಪ್ಪ ಯಾರಂತ ಪ್ರಶ್ನೆಯನ್ನ ಇವರು ವೇದಿಕೆಯಲ್ಲಿ ಕೇಳ್ತಾರೆ. ಆ ಮಟ್ಟದ ಹೀನ ಮೈಂಡ್ ಸೆಟ್ ಅಲ್ಲಿರುವಂತ ಕೆಲವು ವ್ಯಕ್ತಿಗಳಿಗೆ ಬಂದಿದೆ. ಭಾರತ್ ಮಾತೆ ತಾಯಿ ಆದ್ರೆ ತಂದೆ ಯಾರು ಅನ್ನುವಂತ ಪ್ರಶ್ನೆಯನ್ನ ವೇದಿಕೆಯಲ್ಲಿ ಕೇಳ್ತಾ ಇದ್ದಾರೆ ಇವರು ಇದೇ ವೇದಿಕೆಯಲ್ಲಿ. ಹಾಗಾದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಎಲ್ಲೋ ಒಂದ್ ಕಡೆ ಯುವ ಜನತೆಯನ್ನ ದಾರಿ ತಪ್ಪಿಸಿ ಪುನಃ ಏನು ಹಿಂದೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಪಾರ್ಲಿಮೆಂಟ್ಗೆ ಹೋಗಿಸ್ತೇವೆ, ಆ ರೀತಿಯ ಜನವನ್ನ ಕರ್ಕೊಂಡ್ಬಂದು ಏನು ಗವರ್ಮೆಂಟ್ ಅನ್ನ ಬೀಳಿಸ್ತೇವೆ, ಎನ್ಆರ್ಕಿಯನ್ನ ಸ್ಪ್ರೆಡ್ ಮಾಡ್ತೇವೆ ಅನ್ನುವಂತ ಚಟ್ಟನ ಕೊಡ್ತಾ ಇದ್ರು. ಹಾಗಾಗಿ ಇವರ ಟೋಟಲಿ ಸಪೋರ್ಟೆಡ್ ಬೈ ಅಪೋಸಿಷನ್ ಪಾರ್ಟೀಸ್. ಇದರಲ್ಲಿ ಹೆಚ್ಚಿನ ಎಲ್ಲರೂ ಅಂತ ಹೇಳೋದಿಲ್ಲ, ಹೆಚ್ಚಿನ ಅಪೋಸಿಷನ್ ಪಾರ್ಟೀಸ್ ಎಲ್ಲ ಒಂದ್ ಕಡೆ ಇವರಿಗೆ ಗೊತ್ತಾಗ್ತಾ ಇಲ್ಲ ಇವ್ರು ದೇಶ ಹೊಡೆಯುವಂತ ಪ್ರಯತ್ನ ಏನ್ ಮಾಡ್ತಾ ಇದ್ರೆ ಅದಕ್ಕೆ ಕೆಲವು ರಾಜಕೀಯ ಪಕ್ಷದವರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಅಂದ್ರೆ ಅರಾಜಕತೆ ಸೃಷ್ಟಿ ಮಾಡಿ ರಾಜಕೀಯ ಪಕ್ಷಗಳು ಲಾಭ ಮಾಡುವಂತ ನಿಟ್ಟಿನಲ್ಲಿ. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್ ಭರತ್ ಶೆಟ್ಟಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು.